ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಾವಣ್ಯ ಸಿರಿ. ನನ್ನ 2ನೇ ವ್ಲಾಗ್ ಇದು. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ತಮ್ಲೈನಲ್ಲಿ ನೋಡಿರ್ತೀರ, ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಬರ್ತಾ ಇದ್ದಾಳೆ. ಸೊ ಲಾಸ್ಟ್ ಮಂತ್ ಅವಳದು ಡಿಸೆಂಬರಲ್ಲಿ ಮದುವೆ ಆಗಿತ್ತು. ಬ್ಯಾಂಗ್ಳೂರ್ ಟು ಉಡುಪಿ ಶಿಫ್ಟ್ ಆಗಿದ್ದು. ಸೊ ಮದುವೆ ಆದಮೇಲೆ ಫಸ್ಟ್ ಟೈಮ್ ಅವಳನ್ನ ಮತ್ತು ಅಣ್ಣನ ಇಬ್ಬರೂ ಮನೆಗೆ ಕರ್ತಿದ್ದೀನಿ. ಸೊ ಇವತ್ತು ಬಂದಿದ್ದಾರೆ. ಸೊ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 1.5 ಅವರಲ್ಲಿ ಬರ್ತಾರೆ. ಆಲ್ರೆಡಿ 10 ಗಂಟೆ ಆಗಿದೆ. ನಾನು ಇವಾಗ ಎದ್ದಿದ್ದೀನಿ. ನೈಟ್ ಶಿಫ್ಟ್ ಮಾಡಿ ಮಲಗೋದು ಲೇಟ್ ಆಗಿತ್ತು. ಸೊ ಈಗ ಫಸ್ಟು ಎದ್ದು ಬ್ರೇಕ್ಫಾಸ್ಟ್ ತಿಂದು ಜ್ಯೂಸ್ ಕುಡಿದು ಮನೆ ಕೆಲಸ, ಅವಳು ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿರಬೇಕು. ಬಿಕಾಸ್ ಅವಳು ಬಂದರೆ ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು. ಕೆಲಸ ಮಾಡ್ತಾಯಿದ್ರೆ ಬೈತಾಳೆ. ಸೊ ಅದರಿಂದ ಬೇಗ ಕೆಲಸ ಮುಗಿಸ್ಬಿಟ್ಟು ಅವಳು ಬರೋದಕ್ಕೆ ವೆಯ್ಟ್ ಮಾಡೋಣ. ಆ್ಯಂಡ್ ಅವಳು ಬಂದಮೇಲೆ ಸ್ವಲ್ಪ ಏನಾದರೂ ಸ್ಪೆಷಲ್ ಅಡುಗೆ ಮಾಡಬೇಕು. ಸೊ ಏನು ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಅವಳು ಬರೋ ಅಷ್ಟರಲ್ಲಿ ಕೆಲಸ ಎಲ್ಲ ಫಸ್ಟು ಮುಗಿಸೋಣ. ನನ್ನ ಡೇ ಸ್ಟಾರ್ಟ್ ಆಗೋದು ಈ ಜ್ಯೂಸಿಂದ. ABC ಜ್ಯೂಸು, ಆಮ್ಲ, ಬೀಟ್ರೂಟು, ಕ್ಯಾರೆಟು, ಕುಕುಂಬರು, ಸ್ವಲ್ಪ ಶುಗರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಕುಡಿತೀನಿ. ಸೊ ಇದು ಏನಕ್ಕಪ್ಪ ಅಂತಂದರೆ, ವಿಂಟರ್ ಸೀಸನ್ ಆಗಿರೋದ್ರಿಂದ ನನಗೆ ಸ್ಕಿನ್ನು ತುಂಬಾ ಪಿಂಪಲ್ಸ್ ಆಗಿರ್ಬೋದು ಆ್ಯಂಡ್ ಆ್ಯಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ಸಮ್ಮರ್ ಬಂದರೆ ಅಂತೂ ಪಿಂಪಲ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಸ್ಕಿನ್ ಕೇರ್ ಮೇಂಟೈನ್ ಮಾಡೋಣ ಅಂದ್ಬಿಟ್ಟು ಡೈಲಿ ಬೆಳಗ್ಗೆ 15 ಡೇಸಿಂದ ಇದು ಕುಡಿತಾ ಇದ್ದೀನಿ. ಆ್ಯಂಡ್ ನನಗೆ ಡಿಫ್ರೆನ್ಸು ಗೊತ್ತಾಗಿದೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇದು ಸ್ವಲ್ಪ ಬಾಡಿ ಕೂಡ ಎನರ್ಜೆಟಿಕ್ ಆಗಿರುತ್ತೆ ಆ್ಯಂಡ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ಅದರಿಂದ ಡೈಲಿ ಬೆಳಗ್ಗೆ ಇವಾಗ ಇದರಿಂದನೇ ರೂಟೀನ್ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ನನಗೆ ಕಾಫಿ ಟೀ ಅಭ್ಯಾಸ ಏನೂ ಇಲ್ಲ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ಅಂದರೆ ಅವ್ರು ಬರ್ತಾ ಇದ್ದಾರಲ್ಲ, ಅದಕ್ಕೆ ಅದನ್ನು ತೊಗೊಂಬರೋದಕ್ಕೆ ಹೊರಟೆ. ಸೊ ಗೈಸ್, ಮನೆ ಕೆಲಸ ಎಲ್ಲ ಮುಗೀತು. ಬೆಳಗ್ಗೆ ಎದ್ದು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅಮ್ಮನಿಗೂ ಬ್ರೇಕ್ಫಾಸ್ಟ್ ಕೊಟ್ಟು ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಆ್ಯಂಡ್ ಅಡುಗೆ ಅವಳು ಬರ್ತಾ ಇದ್ದಾಳೆ ಅಂತ ಏನೋ ಸ್ಪೆಷಲ್ ಅಡುಗೆ ಮಾಡಬೇಕಿತ್ತು. ಅದಕ್ಕೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ಏನು ಮಾಡೋದು ಅಂತ ಅಂದ್ಕೊಂಡಿದ್ದಾಗ ಅವಳಿಗೆ ಸ್ವೀಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದರಿಂದ ಗುಲಾಬ್ ಜಾಮೂನ್ ಮಾಡೋಣ ಅಂತ ಜಾಮೂನ್ ಪ್ಯಾಕೆಟ್ ತಂದಿದ್ದೀನಿ. ಅವಳಿನ್ನೂ ಬಂದಿಲ್ಲ, ಬರ್ತಾ ಇದ್ದಾಳೆ. ಸೊ ಬರೋದ್ರೊಳಗಡೆ ಎಷ್ಟು ಅಡುಗೆ ಆಗುತ್ತೋ ಅಷ್ಟು ಮಾಡಿ ಮುಗಿಸ್ಬೇಕು. ಆಮೇಲೆ ಅಣ್ಣ ಬರೋ ಟೈಮ್ಗೆ ಮೇಯ್ನ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಬಂದಾಗ ಕೊಡೋಕ್ಕೆ ಏನಾದರೂ ಸ್ವೀಟ್ ಇರಬೇಕಲ್ಲ ಅಂತ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಮಾಡೋಣ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ಆಗಿರೋದ್ರಿಂದ ನನಗೂ ಕೆಲಸ ಇಲ್ಲ. ಸೊ ರಜಾ ಹಾಲಿಡೇ. ಅದರಿಂದ ಇವತ್ತು ಸ್ವಲ್ಪ ಎಲ್ಲ ಬೇಗನೆ ಕೆಲಸ ಮುಗಿಸ್ಕೊಂಡೆ. ನಾರ್ಮಲಿ ತುಂಬ ಲೇಟಾಗಿ ಮಾಡ್ಕೊತೀನಿ ಸ್ಯಾಟರ್ಡೇ ಹೊತ್ತು ಕೆಲಸ. ಆದರೆ ಇವತ್ತು ಅವಳು ಬರ್ತಾ ಇರೋದ್ರಿಂದ ಬೇಗ ಕೆಲಸ ಎಲ್ಲ ಮುಗಿಸೋಣ ಅಂತ ಮುಗಿಸ್ದೆ. ಇವಾಗ ಗುಲಾಬ್ ಜಾಮೂನ್ ಮಾಡೋಣ. ನನಗೆ ಗುಲಾಬ್ ಜಾಮೂನ್ ಮಾಡೋದು ಅಂದರೆ ತುಂಬ ಇಷ್ಟ. ಯಾಕಂದರೆ ಅದು ಮಾಡೋ ಪ್ರೊಸೀಜರೇ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಅಮ್ಮ ಯಾವಾಗಲೂ ಮಾಡ್ತಾಯಿದ್ರು ಗುಲಾಬ್ ಜಾಮೂನ್. ಬಿಕಾಸ್ ನನಗೆ ಫೇವ್ರೆಟ್ ಸ್ವೀಟ್ ಅಂದರೆ ಫಸ್ಟ್ ಬರೋದೇ ಗುಲಾಬ್ ಜಾಮೂನು. ಹೊರಗಡೆ ಆಗಿರ್ಬೋದು, ಯಾರು ಮನೇಲಾದರೂ ಆಗಿರ್ಬೋದು, ಏನೇ ಮಾಡಿದರೂ ಗುಲಾಬ್ ಜಾಮೂನೇ ನನಗೆ ಫೇವ್ರೆಟ್ಟು ಫ್ರಮ್ ಚೈಲ್ಡ್ಹುಡ್ಡಿಂದ. ಸೊ ಅದರಿಂದ ನಾನು ಕಲ್ತ್ಕೊಂಡಿದ್ದೆ ಸ್ಕೂಲಲ್ಲಿ ಅವ್ರ ಕಾಲೇಜಲ್ಲಿದ್ದೆ ಗುಲಾಬ್ ಜಾಮೂನ್ ಮಾಡೋದು ಕಲ್ತಿದ್ದು. ಬಿಕಾಸ್ ಅದು ಸ್ವಲ್ಪ ತುಂಬ ಸೂಕ್ಷ್ಮವಾಗಿ ಮಾಡಬೇಕು, ಪಾಕ ಎಲ್ಲ ಮಾಡಿ ಅಂತ ಅಮ್ಮ ಹೇಳ್ತಿದ್ರು. ಸೊ ಅದನ್ನು ಮಾಡಿ ಅಭ್ಯಾಸ ಮಾಡ್ಕೊತಿದ್ದೆ. ಬಟ್ ಸ್ಟಿಲ್ ನನಗೆ ಒಂದರಲ್ಲಿ ಮಿಸ್ಟೇಕ್ ಆಗ್ತಿತ್ತು, ಅದೇನೆಂದರೆ ಪಾಕ ತೆಗಿಯೋದ್ರಲ್ಲಿ. ಸೊ ಈ ಸತಿ ನೋಡೋಣ ಚೆನ್ನಾಗಿ ಬರಲಿ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈ ಒಂದು ಏನು ಕಣಕ ರೆಡಿ ಮಾಡ್ತೀವಲ್ಲ, ಇದರಲ್ಲೂ ಕೂಡ ತುಂಬ ಹುಷಾರಾಗಿ ಮಾಡಬೇಕು. ಬಿಕಾಸ್ ತುಂಬ ಸತಿ ಮಾಡಿ ಕೈ ಸುಟ್ಕೊಂಡಿದ್ದೀನಿ. ಲೈಕ್ ಅಂದರೆ ತಪ್ಪಾಗಿ ಮಾಡಿ, ಇಲ್ಲ ಅಸಿಡ್ ಕಮ್ಮಿ ಆಗಿಬಿಡುತ್ತೆ, ಇಲ್ಲಾಂದರೆ ಹಾಲು ಜಾಸ್ತಿ ಆಗಿಬಿಡುತ್ತೆ. ಸೊ ಅದರಿಂದ ಅಮ್ಮ ಯಾವಾಗಲೂ ಹೇಳ್ತಿದ್ರು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೇಕು ಅಂತ. ಸೊ ಅದನ್ನೇ ಇಲ್ಲಿ ಮೇಂಟೈನ್ ಮಾಡಿಕೊಂಡು ಹುಷಾರಾಗಿ ಮಾಡ್ತಾಯಿದ್ದೆ. ಸೊ ಫೈನಲಿ ಅದು ಕರೆಕ್ಟಾಗಿ ಬಂತು. ಸೊ ಇವಾಗ ಗುಲಾಬ್ ಜಾಮೂನ್ಗೆ ಹಿಟ್ಟು ರೆಡಿ ಮಾಡಿದ್ದೆ. ಸೊ ಇದು ಸ್ವಲ್ಪ ನೆನ್ಕೊಬೇಕು. ಒಂದು 20-30 ಮಿನಿಟ್ಸ್ ನೆನ್ಕೊಳೋ ಅಷ್ಟೊತ್ತಿಗೆ ಸಕ್ಕರೆ ಪಾಕ ಮಾಡಿಟ್ಕೋಬೇಕು. ಸಕ್ಕರೆ ಪಾಕ ಮಾಡಿದ್ಮೇಲೆ ಸೊ ಅಡುಗೆ ಮಾಡಿ ಆಮೇಲೆ ಇದನ್ನು ಅದಕ್ಕೆ ಹಾಕೋಣ. ಸೊ ಬನ್ನಿ, ಸಕ್ಕರೆ ಪಾಕ ರೆಡಿ ಮಾಡ್ಕೊತೀನಿ. ಸೊ ಇಲ್ಲಿ ಪಾಕ ಪ್ರಿಪೇರ್ ಮಾಡೋದನ್ನು ತುಂಬ ಹುಷಾರಾಗಿ ಮಾಡ್ತಾಯಿದ್ದೆ. ಅಮ್ಮ ಹೇಗೆ ಹೇಳಿದರು ಅದೇ ರೀತಿ ಅಷ್ಟೇ ಕ್ವಾಂಟಿಟಿ ಹಾಕಿ. ಆ್ಯಂಡ್ ಇಲ್ಲಿ ಉಂಡೆ ಎಲ್ಲ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಕರ್ಕೊತಿದ್ದೆ. ಸೊ ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಮಾಡೋದಕ್ಕೆ. ನನಗೆ ತುಂಬ ಇಷ್ಟ. ಬಿಕಾಸ್ ಅದು ಫ್ಲೇವರ್, ಗುಲಾಬ್ ಜಾಮೂನ್ ಫ್ಲೇವರ್ ಬರ್ತಾ ಇರುತ್ತೆ ಅದು ಎಣ್ಣೆಲಿ ಕರಿತಾ ಇದ್ದರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದು. ಫೈನಲಿ ಎಲ್ಲ ಮುಗಿಸಿ ಅದನ್ನ ಪಾಕಕ್ಕೆ ಹಾಕಿಟ್ಟು ಸೊ ಫೈನಲಿ ಗುಲಾಬ್ ಜಾಮೂನ್ ರೆಡಿಯಾಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್.
ಆ್ಯಂಡ್ ಸ್ವೀಟ್ ಎಲ್ಲ ಮಾಡಿ ಇನ್ನೂ ಅಡುಗೆ ಅರ್ಧಂಬರ್ಧ ಮಾಡಿದ್ದೆ. ಆ್ಯಂಡ್ ಅವರು ಬರ್ತಾರೆ ಅನ್ನೋದು ಆಲ್ರೆಡಿ ಹೊರಟಿದ್ದಾರೆ ಅಂತ ಗೊತ್ತಾಯಿತು. ಅದರಿಂದ ನಾನು ಅವಳಿಗೆ ಮದುವೆಲಿ ಏನೂ ಅವಳಿಗೆ ಗಿಫ್ಟ್ ಕೊಟ್ಟಿರಲಿಲ್ಲ, ಮುಯಿ ಮಾಡಿರಲಿಲ್ಲ. ಬಿಕಾಸ್ ಮನೆಗೆ ಕರೆಸಿ ಮನೆಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಮದುವೆ ಆದಮೇಲೆ ಊಟಕ್ಕೆ ಕರೆದು. ಸೊ ಅದರಿಂದ ಅವಳು ಮನೆಗೆ ಬರ್ತಿರೋದ್ರಿಂದ ಅವಳಿಗೊಂದು ಸೀರೆ ಮತ್ತು ಬಾಗ್ನ ಥರ, ಲೈಕ್ ಅಂದರೆ ಫಸ್ಟ್ ಟೈಮ್ ಮನೆಗೆ ಬರ್ತಿದ್ದಾಳಲ್ಲ, ಶಿ ಈಸ್ ಲೈಕ್ ನನಗೆ ಅಕ್ಕನ ಥರನೇ ಅವಳು. ಸೊ ಅದರಿಂದ ಮನೆ ಮಗಳು ಫಸ್ಟ್ ಟೈಮ್ ಮದುವೆ ಆದಮೇಲೆ ಮನೆಗೆ ಬರ್ತಿದ್ದಾಳೆ. ಸೊ ಅವಳಿಗೆ ಮಡ್ಲಕ್ಕಿ ಕೊಟ್ಟು ಗಿಫ್ಟ್ ಕೊಡಬೇಕು ಅಂತ ಅಮ್ಮ ಹೇಳಿದ್ರು. ಅದರಿಂದ ಅವಳಿಗೆ ಒಂದು ಸೀರೆ ತೊಗೊಳ್ಳೋಣ ಅಂತ ಹೋಗಿ ಒಂದು ಸೀರೆ ತೊಗೊಂಡ್ವಿ. ಆ್ಯಂಡ್ ಅಲ್ಲಿಂದ ಮುಯಿ ತೊಗೋಬೇಕಿತ್ತು ಅವಳಿಗೆ ಏನಾದ್ರು ಗಿಫ್ಟ್ ಕೊಡಬೇಕು ಅಂತ. ಸೊ ಅದನ್ನು ಏನಪ್ಪ ತೊಗೊಳ್ಳೋದು ಅಂತ ಯೋಚನೆ ಮಾಡಿಕೊಂಡು ನಾನು ಕಾವ್ಯ ಇಬ್ಬರು ಇಲ್ಲಿ ನಮ್ಮ ಮನೆ ಹತ್ರನೇ ಇರುವಂಥ ವಿನಾಯಕ್ ಜ್ಯುವೆಲ್ರೀಸ್ ಬಂದ್ವಿ. ಅಲ್ಲಿ ಬಂದು ಒಂದಷ್ಟು ಗಿಫ್ಟ್ಸ್ನ ಚೆಕ್ ಮಾಡಿ ಫೈನಲಿ ಒಂದು ಗಿಫ್ಟ್ ತೊಗೊಂಡೆ. ಏನು ತೊಗೊಂಡೆ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಅವಳಿಗೆ ಅಂತ ಬಜ್ಜಿ ಮಾಡ್ತಾ ಇದ್ದೆ ಇಲ್ಲಿ, ಬಿಕಾಸ್ ಅವಳಿಗೆ ಇಷ್ಟ ಬಜ್ಜಿ. ವೆಜಿಟೇರಿಯನ್ ಆಗಿರೋದ್ರಿಂದ ಇನ್ನೇನು ಅಂತ ಸ್ಪೆಷಲ್ ಏನೂ ಮಾಡೋಕ್ಕಾಗಲ್ಲ. ಸೊ ಬಜ್ಜಿ ಆ್ಯಂಡ್ ಅನ್ನ ಸಾಂಬಾರು ಪಲ್ಯ, ಸೊ ಸಿಂಪಲ್ಲಾಗಿ ಮಾಡಿದ್ದೆ. ಆ್ಯಂಡ್ ಅವಳಿಗೆ ಗುಲಾಬ್ ಜಾಮೂನ್ ಹಾಕ್ಕೊಟ್ಲು ಕಾವ್ಯ. ಸೊ ಅವಳಿಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಗುಲಾಬ್ ಜಾಮೂನ್ ಅವತ್ತು. ಸೊ ಎಲ್ಲ ತಿಂದಾದ್ಮೇಲೆ ನಾನು, ಅಮ್ಮ, ಕಾವ್ಯನು ನಮ್ಮ ಲೇಡೀಸ್ ಟಾಕ್ ಸ್ಟಾರ್ಟ್ ಆಯಿತು. ಅಮ್ಮ ಬರ್ತಿದ್ದಂಗೆ ಫುಲ್ಲು ಅದು ಇದು ಎಲ್ಲ ಕಥೆನೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಅವ್ರು ಬಂದಿದ್ದು ಆಲ್ಮೋಸ್ಟ್ ಒಂದು 4-5 ಅಷ್ಟೊರ್ಗೆ ಬಂದರು. ಸೊ ಅವತ್ತಿಗಿಂದ ಫುಲ್ಲು ಟೈಮ್ ಬರೀ ಅಡುಗೆ ಮಾಡೋದು, ಅವ್ರ ಹತ್ರ ಮಾತಾಡೋದು, ಅಲ್ಲಿ ಕತೆ ಇಲ್ಲಿ ಕತೆ ಅಂತ ಅಂದ್ಕೊಂಡು ಕಂಪ್ಲೀಟ್ ಮಾತುಕತೆನೇ ಆಗೋಯಿತು. ತುಂಬ ದಿವಸ ಆಗಿತ್ತು, ಆ್ಯಕ್ಚುಲಿ 1.5 ಮಂತ್ ಆಗಿತ್ತು ನಾನು ಅಮ್ಮ ಎಲ್ಲ ಕೂತ್ಕೊಂಡು ಮಾತಾಡಿ. ಸೊ ಅವಳು ಮದುವೆಗಿಂತ ಮುಂಚೆ ಬಂದಾಗಲೂ ತುಂಬ ಅರ್ಜೆಂಟಲ್ಲಿ ಹೊರಟೋಗ್ತಿದ್ಲು. ಸೊ ಮದುವೆ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದು. ಅಮ್ಮ ಎಲ್ಲ ಕತೆ ಹೇಳ್ಕೊಂಡು ಎಲ್ಲ ಅವ್ರಿಗೂ ಅಡ್ವೈಸ್ ಮಾಡ್ಕೊಂಡು ಕೂತಿದ್ರು ಅಮ್ಮ, ಮದುವೆ ಆದಮೇಲೆ ಹೇಗಿರಬೇಕು ಎಂತ ಏನು ಅಂತ. ಅದಾದಮೇಲೆ ಇಲ್ಲಿ ನನ್ನ ತಮ್ಮಂದ್ರಿಗೆ ಊಟಕ್ಕೆ ಕೊಡ್ತಾಯಿದ್ದೆ. ಅವ್ರಿಗೆ ನಾನ್ ವೆಜ್ ಮಾಡಿದ್ದೆ, ಸ್ಯಾಟರ್ಡೇ ಆಗಿತ್ತು. ಸೊ ಅವ್ರಿಗೆ ನಾನ್ ವೆಜ್ ಮಾಡಿದ್ರಿಂದ ಅವರು ನಾನ್ ವೆಜ್ ತಿಂತಾಯಿದ್ರು. ಇಬ್ರಿಗೂ ನಮ್ಮ ಕಾವ್ಯ ರಿವ್ಯೂ ಕೇಳ್ತಿದ್ಲು ಹೇಗಿದೆ ಏನು ಅಂತ. ಅವರು ಮೊದಲೇ ಬಿಲ್ಡಪ್ ರಾಜ. ಸೊ ಇಬ್ಬರು ಬಿಲ್ಡಪ್ ಕೊಟ್ಕೊಂಡು ರಿವ್ಯೂ ಹೇಳ್ತಿದ್ರು. ಇಲ್ಲಿ ಅಣ್ಣ ಮತ್ತು ಅಮ್ಮನ ಮಾತುಕತೆ ನಿಲ್ತಾನೇ ಇರಲಿಲ್ಲ. ನಾನು ಹೇಳ್ತಿದ್ದೆ ಯಾವಾಗಲೂ ಅಮ್ಮ ಮತ್ತು ಅಣ್ಣ ಮಾತಕ್ಕೆ ಕೂತ್ಕೊಂಡ್ರೆ ನಮ್ಮ ಯಾರಿಗೂ ಮಾತಾಡೋಕ್ಕೆ ಬಿಡಲ್ಲ ಅಂತ. ಸೊ ಅದೇ ರೀತಿಯೇ ಆಗಿತ್ತಿಲ್ಲಿ. ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ವಿ ಅವ್ರು ಮಾತಾಡೋದು. ಅವ್ರು ಫುಲ್ಲು ದೊಡ್ಡ ಮನುಷ್ಯರ ಥರ ಮಾತುಕತೆ ನಿಲ್ಲಿಸ್ತಾನೆ ಇರಲಿಲ್ಲ. ಹಾಂ, ಥ್ಯಾಂಕ್ ಯು. ವೆರಿ ಗುಡ್. ಹಿಂಗೆ ತಿಂದು ದಪ್ಪ ಆಗು. ಎಲ್ಲೋ ಎಷ್ಟು ಸಣ್ಣಾಗಿತ್ತು ತೋರ್ಸ. ಓ ಮೈ ಗಾಡ್, ಬಾಡಿ ಬಿಲ್ಡರ್. ಹಲೋ ಬಾಡಿ ಬಿಲ್ಡರ್ ಮಮ್ಮಿ, ಏನು ಆ ಲುಕ್ ಕೊಡ್ತೀಯ? ಅಯ್ಯೋ ರಾಮ. ಹೌದೌದು ಬಿಡಿ. ಓಕೆ ಛೇ, ಓಕೆ ಹುಷಾರಾಗಿ ಹೋಗಿ, ಟೈಮ್ ಆಯ್ತು ಮನೆಗೆ ಹೋಗಿ. ಬಾಯ್. ಡಬ್ಬ ಹೊಡಿಬೇಡ, ಹೋಗಲಿ ಕೋತಿ. ಬಾಯ್. ಹುಷಾರು. ಎಲ್ಲ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಕಾವ್ಯಾಚರಣು ಮನೆಗೆ ಹೋದರು. ಆಮೇಲೆ ನಾವು ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಗಂಡು ಹೆಣ್ಣು ಇಬ್ಬರೂ ಹೊಸ ದಂಪತಿಗಳನ್ನ ಇಬ್ರಿಗೂ ಊಟಕ್ಕೆ ಕೊಟ್ವಿ. ಸೊ ಊಟ ಮಾಡಿ ಎಲ್ಲ ಮುಗೀತು. ನೆಕ್ಸ್ಟ್ ಇವಳಿಗೆ ಬಾಗ್ನ ಕೊಡೋಕ್ಕೆ ಅಂತ ಅದಕ್ಕೆ ರೆಡಿ ಮಾಡ್ತಾಯಿದ್ದೆ. ನಾನು ತಂದಿದ್ದ ಐಟಮ್ಸ್ ಎಲ್ಲ ಇಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಆ್ಯಂಡ್ ಅದನ್ನು ಅವಳಿಗೇನು ಮುಯ್ ತಂದಿದ್ನೋ ಅದು ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೇ ಕೊಟ್ವಿ. ನೆನ್ನೆ ಸ್ಯಾಟರ್ಡೇ ಆಗಿದ್ದಂತ ಅಮ್ಮ ಆಲ್ರೆಡಿ ಪೂಜೆ ಮಾಡಿದರು. ಸೊ ಅದ್ರ ಮುಂದೆ ಎಲ್ಲ ಸೆಟ್ ಮಾಡಿಬಿಟ್ಟು ಇಟ್ಟೆ. ಇದೆಲ್ಲ ನನಗೆ ತುಂಬ ಇಷ್ಟ ಮಾಡೋದಕ್ಕೆ. ಸೊ ಅವಳಿಗೆ ಇದು ಫಸ್ಟ್ ಟೈಮ್ ನಾನು ಕೊಡ್ತಾ ಇದ್ದಿದ್ದು ಬಾಗ್ನ, ತುಂಬ ಫಾರ್ಮ್ಯಾಲಿಟೀಸ್ ಆಗಿ. ಸೊ ಅದರಿಂದ ಮದುವೆ ಆಗಿದೆಯಲ್ಲ, ಸೊ ಎಲ್ಲ ಮೇಂಟೈನ್ ಮಾಡಬೇಕು ಫಾರ್ಮ್ಯಾಲಿಟೀಸ್ ಅನ್ನೋದ್ರಿಂದ. ಸೊ ಅವರು ಹೊರಡೋ ಟೈಮ್ ಆಗಿತ್ತು, ತುಂಬ ಲೇಟ್ ಆಗಿದ್ದರಿಂದ ಅವಳಿಗೆ ಮಡ್ಲು ತುಂಬ ಶಾಸ್ತ್ರ ಮಾಡಿದ್ರು. ಅಣ್ಣಗೂ ಎಲ್ಲ ಕುಂಕುಮ ಇಟ್ಟು ಎಲ್ಲ ಅವಳಿಗೆ ಏನೇನು ತಂದಿದ್ನೋ ಅದನ್ನೆಲ್ಲ ಅವಳಿಗೆ ಮಡ್ಲು ತುಂಬಿ ಕೊಟ್ಟು ಕಳಿಸ್ದೆ. ತುಂಬ ಹ್ಯಾಪಿಯಾಗಿದ್ಲು, ಅವಳಿಗೂ ತುಂಬ ಖುಷಿಯಾಯಿತು. ಬಿಕಾಸ್ ನಮ್ಮನೆ ಆಲ್ಮೋಸ್ಟ್ ಅವಳಿಗೆ ತವ್ರ ಮನೆ ಇದ್ದಂಗೆ. ಸೊ ಅದಕ್ಕೋಸ್ಕರ ಮುಯಿ ಸುಮ್ಮನೆ ಫ್ರೆಂಡ್ ಥರ ಗಿಫ್ಟ್ ಕೊಡೋದಕ್ಕಿಂತ ಮನೆ ಮಗಳಿಗೆ ಮನೆಗೆ ಕರೆದು ಮುತ್ತೈದೆ ಅಲ್ವಾ, ಸೊ ಮಡ್ಲು ತುಂಬಿ ಕೊಡಬೇಕು ಅನ್ನೋದು ನನಗಿಷ್ಟ ಇತ್ತು. ನಾನು ಈ ಥರ ಇವಳಿಗೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಬಿಕಾಸ್ ನಾನು ಯಾರಿಗೂ ಅಷ್ಟೊಂದು ಕ್ಲೋಸ್ ಫ್ರೆಂಡ್ ಅನ್ನೋದ್ರ ಯಾರೂ ಅಷ್ಟಿಲ್ಲ. ಬೆಸ್ಟ್ ಫ್ರೆಂಡ್ ಇವಳೇ, ಆ್ಯಂಡ್ ಅಕ್ಕನ ಥರನೂ ಇವಳೇ ಇರೋದು. ಅದರಿಂದ ಅವಳಿಗೆ ನಾನು ಏನು ಗಿಫ್ಟ್ ತಂದಿದ್ದೆ ಅಂದರೆ ಕಾಲ್ಗೆಜ್ಜೆ ತಂದಿದ್ದೆ. ಬಿಕಾಸ್ ಅವಳು ಕಾಲ್ಗೆಜ್ಜೆ ಅಂದರೆ ತುಂಬಾ ಇಷ್ಟ. ಸೊ ಅವಳಿಗೆ ಹೇಳಿದ್ದೆ ಏನಾದ್ರು ಯೂಸ್ ಆಗೋವಂಥದ್ದೇ ಕೊಡ್ತೀನಿ ಅಂತ. ಸೊ ಅದರಿಂದ ಅವಳಿಗೆ ಡೈಲಿ ಹಾಕ್ಕೊಳ್ಳಿ ಅಂದ್ಬಿಟ್ಟು ಇದು ಅನುಗೆ ನಮ್ಮ ಅತ್ತೆ ಮನೆ ಅಂದರೆ ನಮ್ಮ ಹುಡುಗನ ಮನೆಯಿಂದ ಕೊಟ್ಟಿದ್ದಂಥ ಗಿಫ್ಟು. ಇಲ್ಲ ಅಲ್ಲಿ ತಕ್ಕೋ, ಪರವಾಗಿಲ್ಲ, ಏನಾಗಲ್ಲ, ಏನು ಇದರಲ್ಲೇ ತಂದು ಹಾಕ್ತಾರೆ.
ನಿಮ್ಮ ಹೊಸ ಮನೆಗೆ ಹಾಕ್ಕೊಳ್ಳಿ. ಅಯ್ಯ ಹಸು ಜೊತೆ ಐತೆ, ಹಸು ಜೊತೆ ಕೊಡ್ತಾರೆ. ಅವೆರಡು ದೇವ್ರ ಯಾರು ಮತ್ತೆ ಸೊ ಎಲ್ಲ ಮುಗಿಸ್ಕೊಂಡು ಟೈಮ್ ಆಲ್ರೆಡಿ 10:30 10:40 ಆಗಿತ್ತು. ಅವರು ಕೂಡ ಹೊರಟರು. ಅವರು ಸ್ಟೇ ಆಗಿದ್ದು 8ನೇ ಮೈಲಿ ಹತ್ರ ಸ್ಟೇ ಆಗಿದ್ರು. ಸೊ ಅದರಿಂದ ಅಲ್ಲಿಂದ ಅವರು ಬೆಳಗ್ಗೆನೇ ಎಲ್ಲೋ ಟ್ರಿಪ್ ಹೋಗಬೇಕಿತ್ತು, ಅದರಿಂದ ಅವರು ಬೇಗ ಹೊರಟರು, ಲೇಟ್ ಆಗುತ್ತೆ ಅಂತ. ಸೊ ಅವಳನ್ನ ಕರ್ಕೊಂಡೋಗಿ ಕ್ಯಾಬ್ ಹತ್ತಿಸಿ ಅವ್ರಿಗೆ ಟಾಟಾ ಬೈ ಬೈ ಹೇಳಿಬಿಟ್ಟು ಬಂದ್ವಿ. ಫಸ್ಟ್ ಟೈಮ್ ಅವಳು ಮನೆಗೆ ಬಂದು ಇಷ್ಟೊಂದು ಫಾರ್ಮಲ್ಲಾಗಿ ಅವ್ರ ಗಂಡನ ಜೊತೆ ಎಲ್ಲ ಹೋಗ್ತಾಯಿದ್ದೆ. ಯಾವಾಗಲೂ ಅವಳೊಬ್ಳನ್ನ ಮಾತ್ರ ಕರ್ಕೊಂಬಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಿದ್ದೆ. ಇವತ್ತೊಂದು ಫ್ಯಾಮಿಲಿ ಜೊತೆ ಹೋಗ್ತಿದ್ದಾಳೆ ಅನ್ನೋ ಒಂದು ಖುಷಿ ಇತ್ತು. ಸೊ ನಾನು ಅಮ್ಮ ಅವಳನ್ನ ಕ್ಯಾಬ್ವರೆಗೂ ಬಂದು ಹತ್ತಿಸಿ ಹೊರಟ್ವಿ ಅಲ್ಲಿಂದ. ಸೊ ಅವ್ರನ್ನ ಕಳಿಸ್ಕೊಟ್ಮೇಲೆ ಮನೆಗೆ ಬಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡಿ, ಇನ್ನೂ ಊಟ ಮಾಡಿರಲಿಲ್ಲ. ಸೊ ಊಟ ಮಾಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ನಾನು ಮಾಡಿ ಗುಲಾಬ್ ಜಾಮೂನ್ ಆವಾಗ ತಿಂದೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.